ಸರ್, 60ನೇ ವರ್ಷದ ಹುಟ್ಟುಹಬ್ಬದ ಶುಭ ಸಂದರ್ಭದಲ್ಲಿದ್ದೀರಿ. ಈ ಸಂದರ್ಭದಲ್ಲಿ ಕರವೇ ಕಾರ್ಯಕರ್ತರು ತಮ್ಮ ಕುಟುಂಬದ ಸದಸ್ಯರ ಹುಟ್ಟುಹಬ್ಬವನ್ನ ಹೇಗ್ ಸೆಲೆಬ್ರೇಷನ್ ಮಾಡ್ತಾರೋ ಹಾಗೆ ಮಾಡ್ತಾ ಇದ್ದಾರೆ. ಹೇಗ್ ಅನಿಸ್ತಾ ಇದೆ ಸರ್ ನಿಮ್ಗೆ? ಆ, ಕುಟುಂಬ ಅಂದಾಗ ಅವ್ರದ್ದು ನಮ್ದು ಅನ್ನೋದು ಬೇರೆ ಪ್ರಶ್ನೆ ಬರೋದಿಲ್ವಲ್ಲ. ಎಲ್ಲ ಒಂದೇ ಕುಟುಂಬ. ಕರವೇ ಅನ್ನೋದೇ ಒಂದು ಅಖಂಡವಾದ ಕರ್ನಾಟಕದ ಕುಟುಂಬ. ಹಾಗಾಗಿ ಆ ಕುಟುಂಬದಲ್ಲಿ ಕೋಟಿ ಕೋಟಿ ಜನರ ಭಾವನೆಗಳು ಇದಾವೆ. ಹಾಗಾಗಿ 60 ವರ್ಷ ವಯಸ್ಸು, 40 ವರ್ಷ ಹೋರಾಟದ ಹಾದಿ, 27 ವರ್ಷ ಕರ್ನಾಟಕ ರಕ್ಷಣಾ ವೇದಿಕೆ ನಡೆದು ಬಂದಂಥ ಇತಿಹಾಸ, ಇವೆಲ್ಲವೂ ಬಲಿಷ್ಠಗೊಳ್ಳೋದಕ್ಕೆ ಕಾರಣ ನನ್ನ ಕಾರ್ಯಕರ್ತರು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ತುಂಬ ಜನ ಮಾಧ್ಯಮದಲ್ಲಿ ಪ್ರಶ್ನೆ ಮಾಡುವಾಗ ಹೇಳ್ತೀನಿ, ನಿಮ್ಮ ಆಸ್ತಿ ಎಂದಾಗ ನನ್ನ ಆಸ್ತಿ ನನ್ನ ಕಾರ್ಯಕರ್ತರು ಅಂತ ಹೇಳಿ. ನನಗೆ ಕರವೇ ಹೊರತುಪಡಿಸಿ ಸ್ನೇಹಿತರಿಲ್ಲ. ನನ್ನ ಬಂಧು ಬಳಗ, ಸ್ನೇಹಿತರು ಎಲ್ಲವೂ ಕರವೇನೆ. ಅನೇಕ ಸಂದರ್ಭದಲ್ಲಿ ನನ್ನ ಮನೆಯಲ್ಲಿ ನನ್ನ ಶ್ರೀಮತಿ ಹೇಳ್ತಿರ್ತಾರೆ, ಕನಿಷ್ಠ ಎಲ್ಲರ ಹೊರಗಡೆ ಇವ್ರ ಪ್ರವಾಸಕ್ಕಾದ್ರೂ ನೀವೊಂದು ಅಷ್ಟು ಜನ ಸ್ನೇಹಿತರು ಮಾಡ್ಕೋಬೇಕಾಯ್ತು ಕರವೇ ಹೊರತುಪಡಿಸಿ ಅಂತ. ನಾನು ಇವತ್ತವರೆಗೂ ಕರವೇ ಹೊರತುಪಡಿಸಿ ಒಬ್ಬ ಸ್ನೇಹಿತರು ಇಲ್ಲ. ನನ್ನ ಬಂಧು ಕರವೇನೆ, ನನ್ನ ಸ್ನೇಹಿತರು ಕರವೇನೆ, ನಿಂತರು ಕರವೇನೆ, ಕುಂತರು ಕರವೇನೆ, ರಾತ್ರಿ ಮಲಗ್ದ ಕನ್ಸ್ಕೊಳೋದು ಕರವೇನೆ. ಹಾಗಾಗಿ ಅವರ ಸಂಭ್ರಮ ಇದು ನನ್ನ ಸಂಭ್ರಮ ಅಲ್ಲ, ಅವ್ರ ಸಂಭ್ರಮ. ನಾನು ನೆನ್ನೆಯಿಂದ ಹೇಳ್ತಾ ಇದ್ದೆ, ಯಾರು ಹಾರ ತುರಾಯಿ ತಾಂಬರ್ಬೇಡಿ ಅಂತ. ಆಮೇಲೆ ರಾತ್ರಿ ಯೋಚನೆ ಮಾಡಿದೆ, 60 ವರ್ಷ ಅವ್ರ ಸಂಭ್ರಮಕ್ಕೆ ನಾನು ಯಾಕೆ ಕೊಕ್ಕೆ ಹಾಕಬೇಕು, ಬೇಡ ಅಂತ ಹೇಳಿ ಇವತ್ತೆಲ್ಲವನ್ನು ಒಪ್ಕೊಂಬಿಟ್ಟೆ. ಆದರೆ ಮುಂದೆ ಒಪ್ಕೋತೀನಿ ಅನ್ನೋ ಗ್ಯಾರಂಟಿ ಇಲ್ಲ. ಇನ್ನೇನಾದರೂ ದೇವರು 100 ವರ್ಷ ಆಯಸ್ಸು ಕೊಟ್ಟರೆ, ಆರೋಗ್ಯ ಕೊಟ್ಟರೆ, ಆಗ ಈ ಥರದೊಂದು ಸಂಭ್ರಮ ನಡೆಯುತ್ತೆ. ಯಾಕೆಂದರೆ ಪ್ರತಿ ವರ್ಷ ನಮ್ಮ ಎಲ್ಲ ಕಾರ್ಯಕರ್ತರು ಕರವೇ ರಾಜ್ಯ ಸಮಿತಿ ಸಮಾಜಮುಖಿಯಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇವಾಗಲೂ ಸುಮಾರು 2 ದಿವಸದಿಂದ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಲ್ಲಿ ಸಮಾಜಮುಖಿಯಾದಂಥ ಕಾರ್ಯಕ್ರಮಗಳನ್ನು 2 ದಿವಸ ಮಾಡಿದ್ದಾರೆ. ಅದೊಂದು ಆದರ್ಶ. ಹುಟ್ಟುಹಬ್ಬ ಅನ್ನೋದು ಅದೊಂದು ನೆಪ ಅಷ್ಟೇ. ಏನಾದ್ರೂ ಒಂದಷ್ಟು ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡುವಂಥ ಒಂದು ನೆಪ. ಹಾಗಾಗಿ ನನ್ನ ಜೊತೆಯಲ್ಲಿರುವಂಥ ಲಕ್ಷಾಂತರ ಕಾರ್ಯಕರ್ತರು ಒಂದು ಕಡೆ ಆದರೆ, ನನ್ನ ದೂರದಿಂದ ಹಾರೈಸುವಂಥ ಕೋಟ್ಯಾಂತರ ಹೃದಯಗಳೇನಿದ್ದಾವೆ ಅವರಿಗೆ ನಾನು ಕೋಟಿ ಕೋಟಿ ನಮನಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಚಾಣಕ್ಯನ ಒಂದು ಮಾತಿದೆ, ನಿಮ್ಮ ಹತ್ತಿರ ಇರುವವರೆಲ್ಲರೂ ಮಿತ್ರರು ಅಲ್ಲ, ನಿಮ್ಮಿಂದ ದೂರ ಉಳಿದವರೆಲ್ಲರೂ ಶತ್ರುಗಳಲ್ಲ. ಹಾಗಾಗಿ ಹತ್ತಿರ ಇರೋರೂ ಬೇಕು, ದೂರದಿಂದ ಆರೈಸೋರೂ ಬೇಕು. ಹಾಗಾಗಿ ದೂರ ನಿಂತು ಕೋಟಿ ಕೋಟಿ ಹೃದಯಗಳನ್ನು ಆರೈಸ್ತಾ ಇದ್ದಾವೆ. ಆ ಹೃದಯಗಳಿಗೂ ನಾನು ವಿಶೇಷವಾಗಿ ನಮನಗಳನ್ನು ಸಲ್ಲಿಸ್ತೀನಿ. ಸರ್, 45 ವರ್ಷದ ಒಂದು ಹೋರಾಟ, ಹಾಗೆ 27 ವರ್ಷದ ಸಂಘಟನೆ ಅಂತ ಹೇಳ್ತಾ ಇದ್ದೀರಿ. ಹಾಗೆ ನಿಮ್ಮೆಲ್ಲ ಕರವೇ ಕಾರ್ಯಕರ್ತರು ಪ್ರಾದೇಶಿಕ ಪಕ್ಷವನ್ನ ಕಟ್ಟಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಭಿಲಾಷೆಯನ್ನ ವ್ಯಕ್ತಪಡಿಸಿದ್ದಾರೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಕರವೇ ಕಾರ್ಯಕರ್ತರ ಅಭಿಪ್ರಾಯ ಅಲ್ಲ ಇದು, ಇದೀಗ ಅಖಂಡ ಕರ್ನಾಟಕದ ಕನ್ನಡಿಗರ ಅಭಿಪ್ರಾಯ. ಯಾಕೆಂದರೆ ರಾಷ್ಟ್ರೀಯ ಪಕ್ಷಗಳಿಗೆ ನೀರು ಒತ್ತು ಸಾಕಾಗಿದೆ. ಕಾಂಗ್ರೆಸ್ನವ್ರು ಸರಿ ಇಲ್ಲ, BJP ಓಟ್ ಹಾಕಿ, BJPಯವ್ರು ಸರಿ ಇಲ್ಲ, ಕಾಂಗ್ರೆಸ್ ಓಟ್ ಹಾಕಿ, ಇಬ್ಬರೂ ಸರಿ ಇಲ್ಲ, JDS ಓಟ್ ಹಾಕಿ, ಮತ್ತೆ ಆಯ್ಕೆಯೇನು? ಹಾಗಾಗಿ ಈ ರಾಷ್ಟ್ರೀಯ ಪಕ್ಷಗಳ ಗುಲಾಮಗಿರಿಯಲ್ಲಿ ಕನ್ನಡಿಗರು ನೊಂದು ಬೆಂದು ಹೋಗಿದ್ದಾರೆ. ಆ ರಾಷ್ಟ್ರೀಯತೆ ಒಂದಷ್ಟು ಪಕ್ಕಕ್ಕೆ ಇಟ್ಟು ಪ್ರಾದೇಶಿಕತೆ ನಮಗೆ ಅಗತ್ಯ ಅಂತ ಅನಿಸಿದೆ. ಹಾಗಾಗಿ ನಮ್ಮ ಅಕ್ಕಪಕ್ಕದ ರಾಜ್ಯಗಳನ್ನು ನಾವು ಗಮನದಲ್ಲಿ ಇಟ್ಕೊಂಡು ಕೆಲಸ ಮಾಡೋದಾದರೆ, ಇತ್ತೀಚಿನ ತಮಿಳುನಾಡಿನ ರಾಜಕಾರಣವನ್ನು ನಾವೆಲ್ಲ ಗಮನಿಸ್ತಿದ್ದೀವಿ. ಹಾಗಾಗಿ ಅಲ್ಲಿ ಯಾವುದೇ ರಾಷ್ಟ್ರೀಯ ಪಕ್ಷಗಳನ್ನ ಒಳಗಡೆ ಬಿಟ್ಕೊಳ್ಳಿಲ್ಲ ತಮಿಳುನಾಡು ಒಳಗಡೆ. ಆದರೆ ನಾವು ಈ ರಾಷ್ಟ್ರೀಯ ಪಕ್ಷದ ಗುಲಾಮಗಿರಿಯಲ್ಲಿ ನಮ್ಮ ಎಲ್ಲ ಅಸ್ತಿತ್ವವನ್ನು ಕಳ್ಕೊಂಡಿದ್ದೀವಿ. ನೆಲ ಜಲಗಳ ಅಸ್ತಿತ್ವ ಇರ್ಬೋದು, ಗಡಿ ಅಸ್ತಿತ್ವ ಇರ್ಬೋದು, ಬದುಕಿನ ಅಸ್ತಿತ್ವ ಇರ್ಬೋದು, ಭಾಷೆಯ ಅಸ್ತಿತ್ವ ಇರ್ಬೋದು. ಇವೆಲ್ಲವೂ ಎಲ್ಲಾದರೂ ಕುಸ್ತಿದ್ರೆ ಅವೆಲ್ಲ ಇವತ್ತು ನಮ್ಮಿಂದ ದೂರ ಆಗ್ತಾ ಇದೆ ಅನ್ನುವ
ಭಯ ಕಾಡ್ತಾ ಇದ್ರೆ ಇಲ್ಲಿವರೆಗೂ ನಾವು ಏನು ರಾಷ್ಟ್ರೀಯ ಪಕ್ಷಿಗಳನ್ನ ಇಲ್ಲಿ ಅಧಿಕಾರ ಮಾಡ್ಲಿಕ್ಕೆ ಬಿಟ್ಟವಲ್ಲ, ಆ ಪರಿಣಾಮ ಇವತ್ತು ಕನ್ನಡಿಗರು ಉದ್ಯೋಗದಲ್ಲಿ, ಬದುಕಿನಲ್ಲಿ ಮತ್ತೆ ನಮ್ಮ ಭಾಷೆಯ ಬೆಳವಣಿಗೆಯಲ್ಲಿ ಆ, ಬರ್ತಿರುವಂತ ಹೆಚ್ಚು ಹೆಚ್ಚು ವಲಸೆ ಇದೆಲ್ಲ ಗಮನಿಸಿದಾಗ ನಾವೆಲ್ಲಿ ಕರ್ನಾಟಕದ ಒಳಗಡೆ ಕಳೆದು ಹೋಗ್ತೀವೋ ಅಂತ ಅನಿಸ್ತಾ ಇದೆ. ಇತ್ತೀಚೆಗೆ ಬೆಂಗಳೂರು ಏನು 1,40,00,000ಕ್ಕೂ ಹೆಚ್ಚು ಜನಸಂಖ್ಯೆ ಇರುವಂತ ಬೆಂಗಳೂರಿಗೆ ಒಂದು ದಿನಕ್ಕೆ 7ರಿಂದ 8 ಸಾವಿರ ಜನ ಒಂದು ದಿನಕ್ಕೆ ವಲಸೆ ಬರ್ತಾರೆ. ಉತ್ತರ ಕರ್ನಾಟಕದಿಂದ ಸುಮಾರು 14 ರೈಲುಗಳು ಬೆಂಗಳೂರಿಗೆ ಬರ್ತವೆ. ಅದರಲ್ಲಿ 7-7.5 ಸಾವಿರ ಜನ ನಾರ್ತಿಗಳು ಅಂದ್ರೆ ಉತ್ತರ ಭಾರತದ ಹಿಂದಿ ರಾಜ್ಯಗಳದವರು ಬೆಂಗಳೂರು ಬರ್ತಾ ಇದ್ದಾರೆ. ಅದರ ಪರಿಣಾಮ ಇವತ್ತು ಅವರು ಬೆಂಗಳೂರಲ್ಲಿ ಇತ್ತೀಚೆಗೆ ಒಂದು ಸವಾಲು ಹಾಕಿರು. ಬೆಂಗಳೂರಲ್ಲಿ ಕನ್ನಡಿಗರು ಕೇವಲ 26%, ನಾವು 74% ವಲಸೆ ಬಂದಂತ ಜನ ಇದ್ದೀವಿ. ಹಾಗಾಗಿ ಬೆಂಗಳೂರು ಮಹಾನಗರವನ್ನ ಕೇಂದ್ರಾಡಳಿತ ಪ್ರದೇಶ ಅಂತ ಘೋಷಣೆ ಮಾಡಬೇಕು ಅಂತ. ಹಾಗಾಗಿ ಇನ್ನೊಂದು 5-10 ವರ್ಷ ಹೀಗೆ ನಾವೇನಾದ್ರೂ ಸಹಿಸ್ಕೊಂಡ್ರೆ ಬೆಂಗಳೂರಲ್ಲಿ ಬೆಳಗ್ಗೆ ಹಗಲೊತ್ತು ಬ್ಯಾಟ್ರಿ ಹಾಕಿ ಕನ್ನಡಿಗರನ್ನ ಹುಡುಕುವ ಪರಿಸ್ಥಿತಿ ಬರುತ್ತೆ. ಅದಕ್ಕೆ ಅದು ಆಗಬಾರ್ದು ಅಂದ್ರೆ ನಮ್ಮ ಜನ ಪ್ರಾದೇಶಿಕವಾಗಿ ಯೋಚನೆ ಮಾಡಬೇಕು. ಈ ರಾಷ್ಟ್ರೀಯ ಪಕ್ಷಗಳನ್ನ ದೂರ ಇಟ್ಟು ನಮ್ಮದೇ ಆದಂತ ಅಪ್ಪಟ ಕನ್ನಡದ ಪ್ರಾದೇಶಿಕ ಪಕ್ಷ ಕರ್ನಾಟಕದಲ್ಲಿ ಉದಯವಾದ್ರೆ ಕನ್ನಡಿಗರ ಕನಸು ಉದಯವಾಗುತ್ತೆ, ಅವರ ಬದುಕು ಉದಯವಾಗುತ್ತೆ, ಸಮೃದ್ಧವಾದ ನಾಡು ಹೊಸದಾಗಿ ಉದಯ ಆಗುತ್ತೆ ಎನ್ನುವ ನಮಗೆ ದೊಡ್ಡ ಪರಿಕಲ್ಪನೆ ಇರುವಂಥದ್ದು. ಅದಕ್ಕಾಗಿ ಆದಷ್ಟು ಬೇಗ ಪ್ರಾದೇಶಿಕ ಕನ್ನಡದ ಅಪ್ಪಟ ಪ್ರಾದೇಶಿಕ ಪಕ್ಷ ಕರ್ನಾಟಕದಲ್ಲಿ ಸಮಸ್ತ ಕನ್ನಡಿಗರ ಕೂಸಾಗಿ ಉದಯವಾಗುತ್ತೆ. ಸರ್, ಇನ್ನು 10 ವರ್ಷಗಳ ನಂತರ ಕರ್ನಾಟಕವನ್ನ ಹೇಗೆ ನೋಡೋದಕ್ಕೆ ಬಯಸ್ತೀರಿ ನೀವು? ಇನ್ನು 10 ವರ್ಷದೊಳಗಡೆ ಕರ್ನಾಟಕ 100ಕ್ಕೆ 100ರಷ್ಟು ಕನ್ನಡ, 100ಕ್ಕೆ 100ರಷ್ಟು ಕನ್ನಡಿಗ, 100ಕ್ಕೆ 100ರಷ್ಟು ಕನ್ನಡಿಗರ ಬದುಕು ಹಸನ ಆಗೋದನ್ನ ನೋಡ್ತೀನಿ ನಾನು. ಈ ಹೋರಾಟದ ಹಾದಿಯಲ್ಲಿ ನೀವು ಕನ್ನಡಿಗರಿಗೆ ಹಾಗೆ ಈ ಹುಟ್ಟುಹಬ್ಬದ ಶುಭ ಸಂದರ್ಭದಲ್ಲಿ ಏನು ವಿಶಸ್ಸನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀರಾ? ನೋಡಿ, ಕನ್ನಡಿಗರು ಸ್ವಾಭಿಮಾನಿಗಳು ಆಗಬೇಕು. ನಿಮಗೆ, ನಿಮ್ಮ ಬದುಕಿಗೆ, ನಿಮ್ಮ ಅಸ್ತಿತ್ವಕ್ಕೆ ಯಾರಿಂದಲೂ ಧಕ್ಕೆ ಆಗುತ್ತೆ ಅಂದಾಗ ಕನ್ನಡಿಗರು ಸಹಿಸ್ಕೋಬಾರ್ದು. ಯಾರೋ ಬಂದು ನಮ್ಮ ಭಾಷೆ ಮೇಲೆ ದಬ್ಬಾಳಿಕೆ ಮಾಡ್ತಾರೆ ಅಂದ್ರೆ ಅದನ್ನ ಸಹಿಸ್ಕೊಳ್ಳುವಂತ ಭಾರಿ ಹೃದಯ ಶ್ರೀಮಂತಿಕೆ ಕನ್ನಡಿಗರು ಅದರಿಂದ ದೂರ ಉಳಿಬೇಕು. ನನ್ನ ಭಾಷೆ, ನನ್ನ ಅಸ್ತಿತ್ವ ಭದ್ರಗೊಂಡ್ರೆ ಮಾತ್ರ ನನ್ನ ನಾಡು ನನ್ನದಾಗಿ ಉಳಿಲಿಕ್ಕೆ ಸಾಧ್ಯ. ಹಾಗಾಗಿ ಇಡೀ ಕರ್ನಾಟಕದ ಕನ್ನಡಿಗರಿಗೆ ನಾನು ಈ ಸಂದರ್ಭ ಕೇಳೋದೇನೆಂದ್ರೆ, ನೀವು ಯಾವ ಅಸ್ತಿತ್ವ ವಿಚಾರ ಬಂದಾಗ, ಅದು ಭಾಷೆ, ಬದುಕು, ನೆಲಜಲ, ಗಡಿ ವಿಚಾರ, ಇಂಥ ಯಾವುದೇ ಅಸ್ತಿತ್ವ ಬಂದಾಗ ನೀವು ಕನ್ನಡಿಗರ ಜೊತೆಯಲ್ಲಿ ರಾಜಿ ಆಗ್ಬೇಕು ಹೊರತು ಹೊರಗಿನವರ ಜೊತೆಯಲ್ಲಿ ರಾಜಿ ಆಗ್ಬಾರ್ದು ಅಂತ ಹೇಳಿ ನಾನು ಸಮಸ್ತ 7.5 ಕೋಟಿ ಕನ್ನಡಿಗರಿಗೆ ಈ ಸಂದರ್ಭ ಕೇಳಲಿಕ್ಕೆ ಇಷ್ಟಪಡ್ತೇನೆ.